ರಾಮಮಂದಿರದಲ್ಲಿ ಕೋಟಿ ಕೋಟಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಮಂದಿರ ಟ್ರಸ್ಟ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಕೇಂದ್ರ ಮತ್ತು ಯುಪಿ ಸರ್ಕಾರಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ಇಲ್ಲಿ ಒಂದು ವಾರದ ಒಳಗಡೆ SITಯಿಂದ ವರದಿ ಸಲ್ಲಿಕೆ ಆಗಬೇಕು ಅಂತ ಸೂಚನೆ ಬಂದಿರೋದು. ಒಂದೇ ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ. ಅಷ್ಟರಲ್ಲಿ ರಾಮಮಂದಿರದ ಲೂಟಿಗೆ ಸಂಬಂಧಪಟ್ಟಂತೆ ವರದಿ ಅಥವಾ ರಿಪೋರ್ಟ್ ಸಬ್ಮಿಟ್ ಆಗಬೇಕು. ಮುಚ್ಚಿದ ಲಕೋಟೆಯಲ್ಲಿ ರಿಪೋರ್ಟ್ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಸೂಚನೆ ಇದೆ. CBI ತನಿಖೆಗೆ ಕೋರಿ ಸಾರ್ವಜನಿಕ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು. ನಮಗೆ SIT ಬೇಡ, ಎಲ್ಲ ಆ ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುತ್ತೆ, ಆ ಕಾರಣದಿಂದಾಗಿ CBI ತನಿಖೆ ಮಾಡಿಬಿಡಲಿ ಅಂತ ಕೂಡ ಕೆಲವರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇರಲಿ, ಒಂದು ವಾರದ ಒಳಗಡೆ ಏನು ಇವ್ರದ್ದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರುತ್ತೋ ಬರಲಿ, ಅದನ್ನು ಕೊಡಿ ಅಂಥೇಳಿ ಒಂದು ಕಡೆ ಕೋರ್ಟ್ ಹೇಳಿದೆ. ಅರ್ಜಿದಾರರು ತನಿಖಾ ವರದಿಯನ್ನು ನೋಡಲಿಕ್ಕೆ ಬಯಸಿದ್ದು ಹಿನ್ನೆಲೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸಬೇಕು ಅಂತೇಳಿ ಸೂಚನೆ ಬಂದಿದೆ. ಮುಂದಿನ ವಿಚಾರಣೆ ಜುಲೈ 20ಕ್ಕೆ ಮುಂದೂಡಿರೋದು ಕೋರ್ಟಲ್ಲಿ. ಈ ಮಧ್ಯೆ SIT ಇದುವರೆಗೆ ಎಷ್ಟು ಜನರ ವಿಚಾರಣೆ ಮಾಡಿದೆ, ಏನು ಕಂಡುಕೊಂಡಿದೆ ಎಂಬ ಮಾಹಿತಿ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಬಿದ್ದಿದೆ.